ಎಲ್ಲರಿಗೂ ಮಧ್ಯಾಹ್ನದ ವಂದನೆಗಳು. ದಾವಣಗೆರೆಯ ಚಿರಂತನ ಸಂಸ್ಥೆ ಕಳೆದ 24 ವರ್ಷಗಳಿಂದ ಸಾಂಸ್ಕೃತಿಕ ವಲಯದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ, ನೋಡುತ್ತಾ ಇದೆ. ಅದರಲ್ಲಿ ವಿವಿಧ ಬಗೆಯ ಪರ್ಫಾರ್ಮಿಂಗ್ ಆರ್ಟ್ಸ್ ಅಂದರೆ ಪ್ರದರ್ಶನ ಕಲೆಗಳ ಒಂದು ತರಗತಿಗಳನ್ನು ನಡೆಸಿ ಹಲವಾರು ಕಾರ್ಯಕ್ರಮಗಳನ್ನು ನೀಡ್ತಾ ಬಂದಿದ್ದೇವೆ. ಇದು ಒಂದು ಹೊಸ ವಿಭಿನ್ನವಾದ ಪ್ರಯೋಗ. ಮಿನಿಸ್ಟ್ರಿ ಆಫ್ ಕಲ್ಚರ್ ವತಿಯಿಂದ ಎಲ್ಲ ಒಂದು ಶಾಲೆಗಳಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯ ಪರಿಚಯವನ್ನು ಮಾಡಿಕೊಡಬೇಕು, ನಮ್ಮ ಭಾರತೀಯ ಕಲೆಗಳ ಒಂದು ಪರಿಚಯವನ್ನು ಮಾಡಿಕೊಡಬೇಕು ಅನ್ನೋ ಒಂದು ಅಭಿಯಾನದಲ್ಲಿ ಇವತ್ತಿನ ಒಂದು ಕಾರ್ಯಕ್ರಮ ಸರ್ಕಾರಿ ಪದವಿ ಪೂರ್ವ ಕಾಲೇಜು ದಾವಣಗೆರೆಯಲ್ಲಿ ನಡೀತಾ ಇದೆ. ಪ್ರಾಂಶುಪಾಲರು ವೇದಿಕೆಗೆ ಆಗಮಿಸಿದ್ದಾರೆ. ಅವರಿಗೆ ಮೊದಲನೇದಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಲತಿಕಾ ಡಿಜಿಟಲ್ ಪ್ರಿನ್ಸಿಪಾಲರು ನರ್ಸಿಂಗ್ ಕಾಲೇಜ್ ಅವರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ಸ್ವಾಗತವನ್ನು. ಹಾಗೆ ಸಮಾಜ ಸೇವಕಿ ಹಾಗೂ ಸ್ಮಾರ್ಟ್ ಸಿಟಿಯ ಡೈರೆಕ್ಟರ್ ಆದಂತಹ ಅಲಕನಂದ ರಾಮದಾಸ್ ಅವರು ಬಂದಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಕೋರ್ತಾರೆ. ನಾನು ಮಾಧವ ಪತ್ನಿ, ಕಾರ್ಯದರ್ಶಿ ಚಿರಂತನ ಸಂಸ್ಥೆ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಭಾರತೀಯ ಸಾಂಸ್ಕೃತಿಕ ಕಲೆಗಳ ಇತಿಹಾಸ ತುಂಬಾ ದೊಡ್ಡದು. ಇವತ್ತು ನಾವು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇರುವಂತಹ ಭರತನಾಟ್ಯ ಕಲೆ ತುಂಬಾ ಪ್ರಾಚೀನವಾಗಿದೆ. ಭರತ ಮುನಿ ಸಮಾಜದಲ್ಲಿ ಆಗ್ತಿರುವಂತಹ ಕೆಟ್ಟ ನಡವಳಿಕೆಗಳು ಅಂದ್ರೆ ಎಲ್ಲ ಕಾಲದಲ್ಲೂ ಅದಿದೆ ಅಂತ ಪ್ರೂವ್ ಆಗುತ್ತೆ. ಇದರಿಂದ ಎಲ್ಲರಲ್ಲೂ ಕೆಟ್ಟವರು ಒಳ್ಳೆಯವರು ಆ ಒಂದು ಸಂಪ್ರದಾಯ ಬೆಳ್ಕೊಂಡು ಅರ್ಥನೇ ಇದೆ. ಆಗಿನ ಕಾಲದಲ್ಲಿ ಸಮಾಜದಲ್ಲಿ ಆಗ್ತಾ ಇರ್ತಕ್ಕಂತಹ ಕೆಟ್ಟ ಕೆಟ್ಟ ನಡತೆಗಳು, ಕೆಟ್ಟ ಕೆಟ್ಟ ಒಂದು ಆಲೋಚನೆಗಳನ್ನ ಹೊರದೂಡಿಸ್ಲಿಕ್ಕೆ ಅಥವಾ ಅದಕ್ಕೊಂದು ಪರ್ಯಾಯ ವ್ಯವಸ್ಥೆಯಾಗಿ ಒಂದು ಒಳ್ಳೆಯ ಗುಣಗಳನ್ನ ಬೆಳೆಸ್ಕೊಳ್ಳಿಕ್ಕೆ ಏನಾದರೂ ಒಂದು ಉಪಾಯ ಮಾಡಬೇಕು ಅಂತ ಹೇಳಿ ಬ್ರಹ್ಮನ ಹತ್ರ ಹೋಗ್ತಾನೆ. ಬ್ರಹ್ಮ ಆಯ್ತು, ನಾನು ಸಿದ್ಧಪಡಿಸ್ಕೊಡ್ತೇನೆ, ಅದನ್ನ ನಿನ್ನ 100 ಮಕ್ಕಳಿಗೆ ಅದನ್ನ ಹೇಳ್ಕೊಡ್ಬೇಕು ಅಂತ ಹೇಳಿ ಒಂದು ಕಂಡೀಷನ್ ಹಾಕ್ತಾನೆ. ಅದೇ ನಾಟ್ಯಶಾಸ್ತ್ರ. ನಾಟ್ಯಶಾಸ್ತ್ರವನ್ನು ಬ್ರಹ್ಮ ರಚಿಸಿ ಅದನ್ನು ಭರತ ಮುನಿಗೆ ಕೊಡ್ತಾನೆ. ಭರತ ಮುನಿ 100 ಮಕ್ಕಳಿಗೆ ಆ ಶಾಸ್ತ್ರವನ್ನು ಹೇಳಿಕೊಟ್ಟು ಭರತನಾಟ್ಯ ಪ್ರಸಿದ್ಧಿ ಆಗಲಿಕ್ಕೆ ಕಾರಣ ಆಗ್ತಾರೆ. ಆಧುನಿಕ ಭರತನಾಟ್ಯದ ಇತಿಹಾಸದಲ್ಲಿ ಹಲವಾರು ರಾಜವಂಶಸ್ಥರು ಇದಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ತಂಜಾವೂರು ಸೋದರರು ಇದನ್ನ ಒಂದು ಸೆಗ್ಮೆಂಟ್ ಆಗಿ ಕ್ರಿಯೇಟ್ ಮಾಡಿ 8 ಹಂತ 9 ಹಂತ ಈ ತರದಲ್ಲಿ ಒಂದು ಸೆಗ್ಮೆಂಟ್ ಕ್ರಿಯೇಟ್ ಮಾಡಿ ಕೊಟ್ಟಿದ್ದಾರೆ. ಹಾಗಾಗಿ ಇದರ ಇತಿಹಾಸ ತಿಳಿತಾ ಹೋಗೋಣ. ಹಾಗೆ ಒಂದು 5 ರಿಂದ 6 ಪ್ರಸ್ತುತಿಗಳನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತೇವೆ. ಅದಕ್ಕೋಸ್ಕರ ಆಶ್ರಿತಾ ಎನ್ ಹಾಗೂ ಸಿರಿ ಪತ್ನಿ ಬಂದಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇವತ್ತಿನ ಪ್ರಾರ್ಥನೆಯನ್ನ ನಾನೇ ಹೇಳ್ತೀನಿ. ಅದು ಹಾಡಲ್ಲ, ಆದರೆ ಒಂದು ಮಂತ್ರ ತರ ಇರುತ್ತೆ. ಸತತ ಗಣನಾಥ ನೀವು ಕಾರ್ಯದಲ್ಲಿ ಮುಂದೆ ಸತತ ಗಣನಾಥ ಸಿದ್ಧಿಯಲ್ಲಿ ಕಾರ್ಯದಲ್ಲಿ ಮತಿ ಪ್ರೇರಿಸುವಳು ಪಾರ್ವತಿ ದೇವಿಯು, ಮುಕುತಿ ಪಥಕ್ಕೆ ಮನವೀರು ಮಹರುದ್ರ ದೇವರು, ಹರಿಭಕ್ತ ಭಾರತಿ ದೇವಿ, ವಿಭೂತಿ ಶಾಸ್ತ್ರಕ್ಕೆ ವನಜ ಸಂಭವನೆ ಸುಜ್ಞಾನ ಮತಿಯಿತು ಗತಿ ಪಾಲಿಸುವ ನಮ್ಮ ಪವಮಾನನು, ಚಿತ್ತದಲ್ಲಿ ಆನಂದ ಸೊಗಬಡಿಯವಳನ್ನು ಭಕ್ತ ಜನರುடைய ನಮ್ಮ ಪುರಂದರಾವಟನ್ನು ಸತತ ಇವರಲ್ಲಿದ್ದು ಕೃತಿಯ ನಡೆಸುವನು. ಅಂದ್ರೆ ಭಗವಂತ ಇವರೆಲ್ಲ ದೇವತೆಗಳ ಮುಖಾಂತರ ನಿಮಗೆ ಸಿದ್ಧಿಯನ್ನ ನೀಡಲಿ ಅಂತ ಗಣಪತಿಯ ಮುಖಾಂತರ ಭಗವಂತನಿಗೆ ಒಂದು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆ ಕೊಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದ ಕುರಿತಾಗಿ ಪ್ರಾಂಶುಪಾಲರು ಒಂದೆರಡು ಮಾತನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ರತಿಕಾ ಮೇಡಮ್ ಅವರೇ, ಅಲಕಾನಂದ ಮೇಡಮ್ ಅವರೇ, ಹಾಗೂ ನನ್ನ ಹಾಗೂ ಎಲ್ಲ ಮಕ್ಕಳೇ. ಅಲಕಾನಂದ ಮೇಡಮ್ ಅವರು 2 ದಿನ ಮುಂಚೆ ಒಂದು ನಮ್ಮ ಕೇಳ್ಕೊಂಡು ಕೆಲವು ಪಠ್ಯೇತರ ಚಟುವಟಿಕೆ, ನಿಮ್ಮ ಪಠ್ಯಕ್ಕೆ ಅನುಕೂಲವಾಗುವಂತಹ ಚಟುವಟಿಕೆ, ಇದರಿಂದ ಮಕ್ಕಳಿಗೆ ಸಾಕಷ್ಟು ಉಪಯೋಗ ಆಗುತ್ತೆ ಮೇಡಮ್, ನಾವು ಒಂದು ಪ್ರೋಗ್ರಾಮ್ ಅನ್ನು ನಡೆಸ್ಕೊಡ್ತೀವಿ ಅಂತ. ಇದಕ್ಕಿಂತ ಮುಂಚೆ ರಜೆಯಲ್ಲಿ ಒಂದ್ಸತಿ ನನಗೆ ಮೇಡಮ್ ಹೇಳಿದ್ರು, ರಜೆ ಪ್ರಾರಂಭ ಆಗಿತ್ತು ಏಪ್ರಿಲಲ್ಲಿ. ಅವಾಗ ನಮ್ಮ ಮಕ್ಕಳು ಯಾರು ಸಿಗೋದಿಲ್ಲ ಮೇಡಮ್ ನಿಮಗೆ ಅಂತೇಳಿ ನಾನು ಅವರಿಗೆ ಡಿಗ್ರಿ ಕಾಲೇಜನ್ನು ರೆಫರ್ ಮಾಡಿದ್ದೆ. ಅವಾಗ ಮಕ್ಕಳೆಲ್ಲ ಇರ್ತಾರೆ ಅಂತೇಳಿ. ಕಾಲೇಜ್ ಪ್ರಾರಂಭ ಆದಮೇಲೆ ಒಮ್ಮೆ ಬರ್ರಿ ಮೇಡಮ್ ನಮ್ಮ ಕಾಲೇಜ್ ಮಕ್ಕಳಿಗೆ ನಾವು ಈ ಕಾರ್ಯಕ್ರಮ
ಇರೋಣ ಅಂತ ಹೇಳಿದ್ದೆ. ಮೇಡಮ್ ಅವ್ರು ಹೋಗಿದ್ದು ಮತ್ತು ಇದರಿಂದ ಅವ್ರು ಹೇಳಿದ್ದು ನನಗೆ ಬಹಳ ಖುಷಿ ಆಯಿತು. ಯಾಕಂದರೆ ಎಲ್ಲ ಕೆಲಸಕ್ಕೂ ಬೇಕಾಗಿರೋದು ಕಾನ್ಸಂಟ್ರೇಷನ್. ಕೆಲಸ ಮಾಡಬೇಕಂದ್ರೆ ಅದ್ರ ಬಗ್ಗೆ ನಮಗೆ ಏಕಾಗ್ರತೆ ಬೇಕು. ಯಾವುದೇ ಕೆಲಸ ಮಾಡಬೇಕಾದ್ರೂ ಮುಖ್ಯವಾಗಿ ಬೇಕಾಗಿರೋದು ಏಕಾಗ್ರತೆ. ಅದರಲ್ಲೂ ನಿಮ್ಮಗಳಿಗೆ ಅತಿ ಅವಶ್ಯಕವಾಗಿ ಬೇಕಾಗಿರೋದು. ಯಾಕೆ ಓದು ಅಷ್ಟು ಸುಲಭ ಅಲ್ಲ, ತಪಸ್ಸು ಮಾಡಬೇಕು ಅಂದರೆ ಏಕಾಗ್ರತೆ. ಹಾಗಾದರೆ ಈ ಏಕಾಗ್ರತೆ ನಿಮ್ಮ ಮಕ್ಕಳಿಗೆ ನಮ್ಮ ಒಂದು ಚಿರಂತರ ಸಂಸ್ಥೆ ವತಿಯಿಂದ ಅನುಕೂಲಕರವಾಗುವಂಥ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ಥ್ರೂ ಡ್ಯಾನ್ಸ್. ಹಾಗಾಗಿ ನಾನು ನಿನ್ನೆ ಒಂದು ಸ್ಪರ್ಧೆಯಲ್ಲಿ ಏರ್ಪಡಿಸಿದ್ವಿ. ಅಲ್ಲಿ ಹೇಳಿದೆ ನಾನು ಪಠ್ಯ ಚಟುವಟಿಕೆ ಸಮಾನಾಂತರವಾಗಿ ಅದ್ರ ಜೊತೆನೇ ಪಠ್ಯೇತರ ಚಟುವಟಿಕೆಯೂ ಬೇಕು ಅಂತ ಹೇಳಿ. ಈಗ ನಮಗೆ ರೆಸ್ಟ್ ಬೇಕು ಅಂತ ಹೇಳ್ತೀವಿ ನಾವು. ರೆಸ್ಟ್ ಅದು ನೀವೇ ಅನ್ಸ್ಕೊಳ್ಬೋದು, ರೆಸ್ಟ್ ಬೇಕಪ್ಪ ನನಗೆ ಅಂತ ಹೋಗಿ ಮಕ್ಕಳು. ಬಟ್ ಅದು ರೆಸ್ಟ್ ಅಲ್ಲ. ಚೇಂಜ್ ಆಫ್ ವರ್ಕ್ ಇಸ್ ಆಲ್ಸೋ ಎ ರೆಸ್ಟ್. ನೀವೇನೋ ಕೆಲಸ ಮಾಡ್ತಾ ಇದ್ದೀರಾ, ಅದರಲ್ಲಿ ಒಂದು ಸ್ವಲ್ಪ ಬದಲಾವಣೆಗೆ ಏನಾದರೂ ನೀವು ಬೇರೆ ಕೆಲಸಕ್ಕೆ ಶಿಫ್ಟ್ ಆದರೆ ಅದೇ ರೆಸ್ಟ್. ಹಾಗಾಗಿ ಇಲ್ಲಿಯೂ ಅದೇ ಥರ ಪಠ್ಯ ಚಟುವಟಿಕೆ ಮತ್ತು ಪಠ್ಯೇತರ ಚಟುವಟಿಕೆಗಳು ಎರಡೂ ಸಮಾನಾಂತರವಾಗಿ ನಡ್ಕೊಂಡು ಹೋದರೆ ನಿಮಗೆ ಮುಂದಿನ ಭವಿಷ್ಯಕ್ಕೆ ನೀವೇನು ಸಾಧಿಸಬೇಕು, ಏನೋ ರೀಚ್ ಆಗಬೇಕು, ಏನೋ ಒಂದು ಟಾರ್ಗೆಟ್ ಅನ್ನು ಇಟ್ಕೊಂಡಿರ್ತೀರಲ್ಲ, ಅದು ರೀಚ್ ಆಗಲಿಕ್ಕೆ ಅನುಕೂಲ ಆಗುತ್ತೆ ಅಂತ. ಹಾಗಾಗಿ ಇಲ್ಲಿ ಇನ್ನೂ ಹೆಚ್ಚಿನ ಮಕ್ಕಳು ಇರಬೇಕಿತ್ತು. ನಿನ್ನೆ ರಜೆ ಇತ್ತು, ಇವತ್ತು ಸ್ಯಾಟರ್ಡೆ. ಆ್ಯಕ್ಚುಲಿ ಸ್ಯಾಟರ್ಡೆ ನಮಗೆ ರಜೆ ಅಲ್ಲ, ನಿಮ್ಮ ಸೆಲ್ಫ್ ಡಿಕ್ಲೇರ್ಡ್ ಹಾಲಿಡೇ. ನೀವೇ ಡಿಕ್ಲೇರ್ ಮಾಡ್ಕೊಂಡಿರ್ತೀರ. ಅದು ನಾಳೆ ಸಂಡೇ. ಹಾಗಾಗಿ ಸಂಡೇ ಫ್ರೈಡೇ ರಜೆ ಇಲ್ಲದೆ ಇದ್ದಾಗಲೇ ಸ್ಯಾಟರ್ಡೆ ಸೆಲ್ಫ್ ಡಿಕ್ಲೇರ್ ಆಗಿದ್ದಾಗ ಫ್ರೈಡೇ ರಜೆ ಬಂದು ಸ್ಯಾಟರ್ಡೆ ಒಂದು ಸಂಡೇ ಒಂದು ಇನ್ನು ಮುಂದಿನ ನೀವೇ ಗೆಸ್ ಮಾಡ್ತೀವಿ. ಇನ್ನು ಎಲ್ಲ ಮಕ್ಕಳು ಇದ್ದಿದ್ರೆ ಅನುಕೂಲ ಇತ್ತು. ಪಾಠ ಮಾಡೋಕ್ಕೆ ನಾವೆಲ್ಲ ಇದ್ದೀವಿ, ಬಟ್ ಪಠ್ಯೇತರ ಚಟುವಟಿಕೆ ಮೇಡಮ್ ಅಂತ ಒಂದು ಟ್ರಸ್ಟ್ ನಮಗೆ ಬೇಕು. ಅವರು ಇಲ್ಲಿ ನಮಗೆ ನೀಡ್ಫುಲ್ ಹೆಲ್ಪ್ಫುಲ್ ಎಲ್ಲ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ನಿಮ್ಮ ಆಗಲಿ ಸ್ಟೂಡೆಂಟ್ಸು ಬಂದಿದ್ದಾರೆ. ಏನು ಇದಕ್ಕಿಂತ 1 ವರ್ಷ 2 ವರ್ಷ ಅಷ್ಟೇ. ಅವರು ನೋಡಿ ಸಮಾಜ ಸೇವೆಯಲ್ಲಿ ತೊಡಗಿದ್ದಾರೆ. ಅವರು ನಮ್ಮ ಆಗಲೇ ನಮ್ಮ ಸ್ಟೂಡೆಂಟ್ಸಿಗೆ, ನಮ್ಮ ಅಕ್ಕ ತಂಗಿಯರಿಗೆ ಸಹಾಯ ಆಗುತ್ತೆ ಅಂತೇಳಿ ಪಾಪ ಅವರು ಕ್ಲಾಸ್ ಇದ್ರೂ ಅದನ್ನು ಬಿಟ್ಟು ನಿಮಗೋಸ್ಕರ ಬಂದಿದ್ದಾರೆ. ಈ ಕಾರ್ಯಕ್ರಮದಿಂದ ನಿಮ್ಗೆ ಏನೇನು ಪ್ರಯೋಜನ ಆಗುತ್ತೆ ಅಂತ ಬಹುಶಃ ಅಕ್ಕನಂತ ಮೇಡಮ್ ಅವರು ತಿಳಿಸ್ತಾರೆ, ತಿಳಿಸ್ತಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದ ಎಲ್ಲ ಸಂಪೂರ್ಣವಾದಂತಹ ಪ್ರಯೋಜನವನ್ನು ನೀವು ಪಡೀರಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಈ ಅವಕಾಶ ಕೊಟ್ಟಂತಹ ಸಂವಿದ್ಯೆಗೆ ನಾನು ಆಭಾರ. ಧನ್ಯವಾದಗಳು. ಈಗ ನಮ್ಮ ಮುಖ್ಯಸ್ಥರಾದಂತಹ ಲತಿಕಾ ಡಿ ಶೆಟ್ಟಿ ಅವರು ಮಾತಾಡಬೇಕು ಅಂತ ಹೇಳ್ತೀನಿ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಹಾಗೂ ಮಕ್ಕಳೇ, ಕಳೆದ 30 ವರ್ಷದಿಂದ ಟೀಚಿಂಗ್ ಫೀಲ್ಡಲ್ಲಿದ್ದು ಒಬ್ಬ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಜಾಯಿನ್ ಆಗಿ ಮಕ್ಕಳ ಜೊತೆ ಹೇಗೆ ಅಂತ ಕೇಳಿಕೊಂಡು ಅಲಂಕರಣ ಮಾಡಿದವರು ಹಾಗೂ ಮಾತಾಡಿಸಿದವರು. ಸೊ ಅದರಿಂದ ನಿಮ್ಗಳ ಜೊತೆಗೆ ಇದ್ದು ಒಂದೆರಡು ವಿಚಾರ ಹೇಳೋದಕ್ಕೆ ತುಂಬ ಇಷ್ಟಪಡ್ತೀನಿ. ನಾವು ಯಾವಾಗಲೂ ಕ್ಲಾಸ್ನಲ್ಲಿ ಆಬ್ಸೆಂಟ್ ಆದವರ ಬಗ್ಗೆ ಪ್ರೆಸೆಂಟ್ ಇರೋ ಸ್ಟೂಡೆಂಟ್ಸ್ ಅಂತ ಹೇಳ್ತಾ ಇರ್ತೀವಿ. ಇವತ್ತಿಗೆ ಎಷ್ಟೊಂದು ಮಂದಿ ಬಂದಿಲ್ಲ ಅಂತ ಮೇಡಮ್ ಹೇಳ್ತಾ ಇದ್ರು. ಇದರಲ್ಲಿ ಅಡ್ವಾಂಟೇಜ್ ನಿಮಗೆ, ನೀವು ಬಂದಿದ್ದೀರಲ್ವಾ, ಏನೇನು ಒಂದು ಸೆಂಟೆನ್ಸ್ ಆದರೂ ಅಥವಾ ಒಂದು ವಿಚಾರ ಆದರೂ ನಿಮ್ಗೆ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಸಿಕ್ಕಿದೆ ಅಂತಂದರೆ ಅದು ನಮ್ಮೆಲ್ಲರ ಒಂದು ಪುಣ್ಯ ಅಂತ ಹೇಳ್ಬೋದು. ಅಥವಾ ಇವತ್ತು ನಾವು ಇಲ್ಲಿ ನಿಮ್ಮ ಜೊತೆ ಇರೋದಕ್ಕೆ ಈ ಒಂದು ಟೈಮ್ ಏನು ನಿಮ್ಮ ಜೊತೆಗೆ ನಾವು ಕೊಟ್ಟಿದ್ದೀವಲ್ವ, ಅದು ಸಾರ್ಥಕ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನೀವು ಬಿಸಿ, ನಾವು ಬಿಸಿ. ಮೇಡಮ್ ಸೆಲ್ಫ್ ಡಿಕ್ಲೇರ್ಡ್ ಹಾಲಿಡೇ ಬಗ್ಗೆ ಹೇಳ್ತಾ ಇದ್ರು. ನಾನು ಬಾಪೂಜಿ ನರ್ಸಿಂಗ್ ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಇಂಗ್ಲೀಷ್ ಪ್ರೊಫೆಸರ್ ಆದ್ರೂ ನರ್ಸಿಂಗ್ ಅನ್ನೋವಂಥದ್ದು ಮೆಡಿಕಲ್ ಫೀಲ್ಡಲ್ಲಿ ಕನೆಕ್ಟೆಡ್ ಆಗಿರೋದ್ರಿಂದ ನಮಗೆ ರಜಾ ಅನ್ನೋದೇ ಇಲ್ಲ. ನನಗೆ ಲೀವ್ ಬೇಕು ಅಂದರೆ ನಾನು ಒಂದಿನ ಲೀವ್ ತಗೋಬೇಕು. ಆದರೆ ಈಗ ಬರ್ತಾ ವಿದ್ಯಾರ್ಥಿಗಳು ಅಥವಾ ವಿದ್ಯಾರ್ಥಿಗಳು ಯಾವ ರೀತಿಯಾಗಿದ್ದಾರೆ ಅಂತಂದರೆ, ಇವನ್ ನರ್ಸಿಂಗ್ ಪ್ರೊಫೆಷನಲ್ ಕೋರ್ಸಲ್ಲೂ ಕೂಡ ಈ ರೀತಿಯ ಒಂದು ಇನ್ಡಿಸಿಪ್ಲಿನನ್ನು ಕಾಣ್ತಾ ಇದ್ದಾರೆ. ಬೇಸರ ಅನಿಸುತ್ತೆ.
ಆದರೆ ಈ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಬಗ್ಗೆ ಪಠ್ಯೇತರ ಚಟುವಟಿಕೆಯ ಬಗ್ಗೆ ಮೇಡಮ್ ಹೇಳ್ತಾ ಇದ್ರು. ನಾನು ನಿಮ್ಮ ಥರ ಇದ್ದಾಗ ಸ್ಟೂಡೆಂಟ್ ಆಗಿದ್ದಾಗ ನನಗೆ ಒಳ್ಳೆ ಎಕ್ಸ್ಪೋಜರ್ ಸಿಕ್ಕಿತ್ತು. ಕೋ ಕರಿಕ್ಯುಲರ್ ಆಕ್ಟಿವಿಟೀಸಲ್ಲಿ ತುಂಬ ಭಾಗವಹಿಸ್ತಾ ಇದ್ದೆ. ಅವತ್ತಿಂದ ಇವತ್ತಿನ ತನಕ ನನ್ನ ಪುಣ್ಯ ಅಂತ ಹೇಳ್ತೀನಿ, 30 ವರ್ಷ ಯೂತ್ನ ಅಡ್ರೆಸ್ ಮಾಡೋದು ಅಥವಾ ಯೂತ್ ಜೊತೆಗೆ ಇರುವಂಥದ್ದು. ಪ್ರತಿ ವರ್ಷ ನನಗೆ 400 ಹೊಸ ವಿದ್ಯಾರ್ಥಿನಿಯರು ಸಿಗ್ತಾರೆ. ಎಲ್ರಿಗೂ ಈ ಥರದ ಒಂದು ಆಕ್ಟಿವಿಟೀಸನ್ನು ಮಾಡಿಕೊಂಡು ನನ್ನ ಕಾಲೇಜ್ನಲ್ಲಿ ನನಗೆ ಸಾಧ್ಯ ಆದಷ್ಟು ನಾನು ಈ ಒಂದು ಆಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗ್ತೀನಿ. ಅದಕ್ಕೆ ಸಪೋರ್ಟಿವ್ ಆಗಿ ಚಿರಂತನ ದಾವಣಗೆರೆಯಲ್ಲಿ ಬಹಳ ವರ್ಷಗಳಿಂದ ಇದ್ದು, ಚಿರಂತನ ಜೊತೆಗೂ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಅಸೋಸಿಯೇಟ್ ಆಗಿ ನಾನು ಅಲಂಕೃತ ಮೇಡಮ್ ಎಲ್ಲ ಎಷ್ಟು ಸಾಧ್ಯವೋ ಅಷ್ಟು ಸಮಾಜಕ್ಕೆ ನಮ್ಮ ಒಂದು ಕೊಡುಗೆಯನ್ನು ಕೊಡೋದಕ್ಕಾಗಿ ನಾವು ಶ್ರಮಿಸ್ತಾ ಇದ್ದೀವಿ. ಮೇಡಮ್ ಹೇಳ್ತಾ ಇದ್ರು, ಚಿರಂತನದ ಈ ಒಂದು ಪ್ರಯೋಗದ ಜೊತೆಗೆ ವರ್ಷ ಪೂರ್ತಿ ನಿಮ್ಗೆ ಯಾವಾಗ ಸಾಧ್ಯ ಆವಾಗ ನಾವು ವಿದ್ಯಾರ್ಥಿಗಳಿಗೆ ಟ್ರೈನಿಂಗ್ಸ್ಗಳನ್ನು ಕೂಡ ಕೊಡೋದಕ್ಕೆ ರೆಡಿ ಇದ್ದೀವಿ. ಬೋತ್ ನಾನು ಅಲಕ ಮೇಡಮ್ ಇಟ್ಕೊಂಡು ಇಂಟರ್ನ್ಯಾಷನಲ್ ಟ್ರೈನರ್ಸ್, ಲೈಫ್ ಸ್ಕಿಲ್ ಟ್ರೈನರ್ಸ್ ಇದ್ದೀವಿ. ನೀವು ಯಾವಾಗ ಹೇಳ್ತೀರೋ ಅವಾಗ ಬಂದು ನಾವು ನಿಮ್ಮ ಜೊತೆಗೆ ಇರ್ತೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಆಪರ್ಚುನಿಟಿ. ಅವರ ಜ್ಞಾನ ಅಪಾರ. ನೀವು ಅದನ್ನು ಯಾವಾಗಲೂ ನೀವೀಗ ಅದರ ವರ್ಕ್ಶಾಪ್ನ ಆರ್ಗನೈಸ್ ಮಾಡಿ ಮೇಡಮ್ನ ಕರೆದ್ರೆ ಅವ್ರ ಟ್ರಸ್ಟಿಂದ, ಆಮೇಲೆ ಅವರು JCE ಸಂಸ್ಥೆಯಲ್ಲಿ ಕೂಡ ತುಂಬ ಆ್ಯಕ್ಟಿವ್ ಆಗಿ ಹಲವಾರು ವರ್ಷಗಳಿಂದ ಕಾರ್ಯಕ್ರಮವನ್ನು ನಡೆಸ್ಕೊತಾ ಬರ್ತಾ ಇದ್ದಾರೆ. ಹಾಗಾಗಿ ಪರ್ಸನಾಲಿಟಿ ಟ್ರೈನಿಂಗು ನಿಮ್ಮ ಆಂತರಿಕ ಮಾನಸಿಕ ಸ್ಥೈರ್ಯವನ್ನು ತುಂಬುವಂಥ ಒಂದು ಕಾರ್ಯಕ್ರಮವನ್ನು ನೀವು ಮುಗಿಸ್ಬೋದು. ಮತ್ತೆ ಅಲಕ್ನಂದ ರಾಮದಾಸ್ ಅವರಿಗೆ ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕರಿಸ್ತಾ, ವೇದಿಕೆ ಮೇಲೆ ಇರುವ ಗಣ್ಯರಿಗೆ ಹಾಗೂ ಮಕ್ಕಳಿಗೆ ಎಲ್ಲರಿಗೂ, ಮತ್ತು ಇಲ್ಲಿ ಸೇರಿರುವಂಥ ಎಲ್ಲ ಲೆಕ್ಚರರ್ಸ್ಗೆ, ನಮ್ಮ ಆರ್ಟಿಸ್ಟ್, ನಾನು ಅದನ್ನು ಹೇಳಬೇಕು, ನಮ್ಮ ಸ್ಟೂಡೆಂಟ್ಸ್ ಇರ್ಬೋದು, ಬಟ್ ಬಹಳ ಒಳ್ಳೆಯ ಆರ್ಟಿಸ್ಟ್ಗಳು ಇಬ್ಬರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನೂ ಕೂಡ ನೆನೆಸ್ಕೊಂಡು, ಮತ್ತು ನಮ್ಮ ಮಾಧವರ್ಕಿಯವರು ಚಿರಂತನ ಹುಟ್ಟದಾಗಿಂದ ಜೊತೆಗೆ ಹುಟ್ಟು ಹಾಕಿದವರು ಎಲ್ಲರೂ, ಅವರು ದೀಪ ರಾವ್ ಒಟ್ಟೊಟ್ಟಿಗೆ ನಮ್ಮ ಜರ್ನಿ ಅಂತ ಹೇಳ್ಬೋದು. ಇಟ್ಸ್ ಜಸ್ಟ್ ಅ ಜರ್ನಿ. ಲೈಫ್ ಈಸ್ ಅ ಜರ್ನಿ, ಇಟ್ಸ್ ನಾಟ್ ಅ ಡೆಸ್ಟಿನೇಷನ್. ನಾವು ಯಾವಾಗಲೂ ಅನ್ಕೋತೀವಿ ಒಂದು ಹಂತ ರೀಚ್ ಆಗ್ಬಿಟ್ಟಿವಿ. ಇಟ್ಸ್ ನೆವರ್ ಒಂದು ಡೆಸ್ಟಿನೇಷನ್ ಅಲ್ಲ. ನಮ್ಮ ಈ ಒಂದು ಪಯಣದಲ್ಲಿ ನಮ್ಮ ಈ ಸಾಧನೆಗಳನ್ನು ಸೇರಿಸ್ಕೊಳ್ತಾ ಹಾಗೂ ಅದನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೋಕ್ಕೆ ಈ ಥರ ವೇದಿಕೆಗಳು ನಮಗೆ ಬಹಳ ಅನುಕೂಲಗಳನ್ನ ಮಾಡಿಕೊಡ್ತಾ ಇದೆ. ಅದನ್ನು ಕೂಡ ನೆನೆಸ್ಕೊಳ್ತಾ, ನಮ್ಮ ಹೇಗೆ ಅವರು JC ಅಂತ ಹೇಳಿದ್ರು, ಹಾಗೂ ನಮ್ಮ ಅನಲ ಅಂತ ಒಂದು ಟ್ರಸ್ಟ್ ಕೂಡ ಮಾಡ್ಕೊಂಡಿದ್ದೀವಿ. ಅದ್ರ ಮೂಲಕ ಕೂಡ ಎಲ್ಲ ರೀತಿಯಾದಂಥ ಕೆಲಸ ಕಾರ್ಯಗಳು, ಅದು ಎನ್ವೈರನ್ಮೆಂಟ್ ಇರ್ಬೋದು, ವುಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಇರ್ಬೋದು, ಆಂಟ್ರಪ್ರಿನರ್ಶಿಪ್ ಇರ್ಬೋದು, ಹಾಗೆ ಸೆಲ್ಫ್ ಕಾನ್ಫಿಡೆನ್ಸ್ ಆ್ಯಂಡ್ ಕಮ್ಯುನಿಕೇಷನ್ಸ್ ಆ್ಯಂಡ್ ಲೀಡರ್ಶಿಪ್, ಟೀಮ್ ಬಿಲ್ಡಿಂಗ್, ಹೌ ಟು ಫೇಸ್ ಎಕ್ಸಾಮ್ಸ್ ಅನ್ನೋದು ಇರ್ಬೋದು. ಈ ಥರ ಹಲವಾರು ಕಾರ್ಯಕ್ರಮಗಳು, ಪ್ರೋಗ್ರಾಮ್ಗಳು, ಹಾಗೆ ಟ್ರೈನಿಂಗ್ಗಳು, ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ಗಳು ಎಲ್ಲ ಮಾಡ್ತಿರ್ತೀವಿ. ಇದೆಲ್ಲ ನಿಮ್ಮ ಒಂದು ಪರ್ಸನಾಲಿಟಿಗಳನ್ನ ಇಂಟ್ಯಾಕ್ಟಾಗಿ ಇಟ್ಕೊಂಡು ಬೆಳೆಸ್ಕೊಂಡು ಅದರಲ್ಲಿ ಎಷ್ಟು ಸ್ಕಿಲ್ಸ್ನ ಕಲ್ತ್ಕೋತಾ ಹೋಗ್ತೀರಾ, ಅದನ್ನೇ ಮೇಡಮ್ ಹೇಳಿದ್ದು. ಎಷ್ಟು ಥರವಾದ ವಿದ್ಯೆಗಳನ್ನ ನೀವು ಸೇರಿಸ್ಕೊಳ್ತಾ ಹೋಗ್ತೀರಾ, ಅದಷ್ಟು ಈಗಲ್ಲ ನಾಳೆ ಎಲ್ಲಾದರೂ ಒಂದು ಕಡೆ ಉಪಯೋಗಕ್ಕೆ ಬಂದೇ ಬರುತ್ತೆ. ನಾನು ಸೈನ್ಸ್ ಗ್ರ್ಯಾಜುಯೇಟ್, ಅಡ್ವೊಕೇಟ್ ಆಗಿದ್ದೀನಿ. ನನ್ನ ಒಂದು ಅಡ್ವೊಕೇಟ್ ಕೆಲಸದಲ್ಲಿ ಸೈನ್ಸ್ ಕೂಡ ತುಂಬ ಹೆಲ್ಪ್ ಆಗ್ತಿದೆ. ಹಾಗೂ ನಾನು ಭರತನಾಟ್ಯಂ, ನಾನು ಕೂಡ ಆರ್ಟಿಸ್ಟ್, ಆ್ಯಂಡ್ ಸಂಗೀತ, ವೀಣೆ ಹಾಗೂ ಭಾವಗೀತೆ, ಈ ಥರ ಸ್ಪೋರ್ಟ್ಸ್, ಐ ಆಮ್ ಸ್ವಿಮ್ಮರ್, ಐ ಆಮ್ ಹಾರ್ಸ್ ರೈಡರ್, ಐ ಕ್ಯಾನ್ ರೈಡ್ ಹಾರ್ಸಸ್ ಆ್ಯಂಡ್ ಸ್ವಿಮ್ಮಿಂಗ್ ಕಲ್ತಿದ್ದೀನಿ. ಸ್ಪೋರ್ಟ್ಸಲ್ಲಿ ತುಂಬ ಸ್ಟೇಟ್ ಲೆವೆಲಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಸೊ NCC ಇದ್ದೆ. ಸೊ ಇಲ್ಲಿ NSS ಕ್ಯಾಂಪ್ಗಳಲ್ಲಿ ನಾವು ಒಂದು ತುಂಬ ಪ್ರೋಗ್ರಾಮ್ಸ್ಗಳನ್ನ ಈ ವಿದ್ಯಾಸಂಸ್ಥೆಗೆ ನಡೆಸ್ಕೊಟ್ಟಿದ್ದೀವಿ. ಸೊ ಇದನ್ನೆಲ್ಲ ನೆನೆಸ್ಕೊಳ್ತಾ ನಿಮಗೆಲ್ಲ ಆಲ್ ದ ಬೆಸ್ಟ್. ನಮ್ಮನ್ನು ಕೂಡ ನಿಮ್ಮ ಎಲ್ಲ ಚಟುವಟಿಕೆಗಳಲ್ಲಿ ಉಪಯೋಗಿಸ್ಕೊಂಡು ನಿಮ್ಮ ಒಂದು ದೈಹಿಕ ಮಾನಸಿಕ ಒಂದು ಬೆಳವಣಿಗೆಗಳಿಗೆ ನಮ್ಮನ್ನು ಕೂಡ ಸೇರಿಸ್ಕೊಳ್ಳಿ ಅಂತ ಹೇಳ್ತಾ ರಿಕ್ವೆಸ್ಟ್ ಮಾಡ್ತಾ ಒಂದು
ಈ ಒಂದು ಕಾರ್ಯಕ್ರಮದ ವೇದಿಕೆ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಅದಕ್ಕಿಂತ ಮುಂಚೆ ನಮ್ಮ ಕರೆಗೆ ಹೋಗ್ಬಿಟ್ಟು ಮತ್ತು ಈ ಕಾರ್ಯಕ್ರಮ ನಡೆಸ್ಕೊಡ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟಂತಹ ಪ್ರಾಂಶುಪಾಲರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಒಂದು ಕಿರುಕಾಣಿಕೆ ದಯವಿಟ್ಟು ಸ್ವೀಕರಿಸಬೇಕು. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಹಲವಾರು ಇತರಗಳನ್ನು ನೀಡುವಂತಹ ಡಿ ಶೆಟ್ಟಿಯವರು ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಒಂದು ಕಿರುಕಾಣಿಕೆ ದಯವಿಟ್ಟು ಸ್ವೀಕರಿಸಬೇಕು. ಲಗ್ನಂದ ಮೇಡಮ್ವರೆಗೂ ಧನ್ಯವಾದಗಳನ್ನು ತಿಳಿಸ್ತಾ ಈಗ ಮುಂದಿನ ನೃತ್ಯ ಪ್ರಸ್ತುತಿಗೆ ನಾವು ದಯವಿಟ್ಟು ಆಸೀನರಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು. ನಮ್ಮ ಕಾಲೇಜಿಗೆ ಅತಿಥಿಗಳಾಗಿ ಆಗಮಿಸಿದ ನಮ್ಮ ಮಕ್ಕಳಿಗೆ ಒಂದು ಸಂತೋಷವನ್ನು ನೀಡಿದಂತಹ ಶ್ರೀಮತಿ ಲತಿಕಾ ಜೋಶಿ ಅವರಿಗೆ ನಮ್ಮ ಕಾಲೇಜಿನ ಪರವಾಗಿ ಧನ್ಯವಾದಗಳು. ಭರತನಾಟ್ಯ ಭಾರತದ ಅತ್ಯಂತ ಪ್ರಾಚೀನ ಹಾಗೂ ಶ್ರೇಷ್ಠ ಶಾಸ್ತ್ರೀಯ ನೃತ್ಯ ಪ್ರಕಾರಗಳಲ್ಲಿ ಒಂದಾಗಿದೆ. ಇದು ಮುಖ್ಯವಾಗಿ ದಕ್ಷಿಣ ಭಾರತದ ತಮಿಳುನಾಡು ಅಂದರೆ ಸದರ್ನ್ ಸ್ಟೇಟ್ಸ್ ಅಂದರೆ ದಕ್ಷಿಣ ಭಾರತದ ಒಂದು ಪ್ರಾಂತದಲ್ಲಿ ಇದು ಹುಟ್ಟುಕೊಂಡಿದ್ದು ದೇವಾಲಯಗಳಲ್ಲಿ ದೇವಾರಾಧನೆಯ ಭಾಗವಾಗಿ ಪ್ರದರ್ಶನಗೊಳ್ಳುತ್ತಿತ್ತು. ಭರತನಾಟ್ಯವು ನೃತ್ಯ, ಸಂಗೀತ, ಅಭಿನಯ ಮತ್ತು ಆಧ್ಯಾತ್ಮಿಕತೆಯ ಅದ್ಭುತ ಸಂಯೋಜನೆಯಾಗಿದೆ. ಇವತ್ತಿನ ಮೊದಲ ಪ್ರಸ್ತುತಿ ಗಣೇಶ ಕೌತುಕ. ಭರತನಾಟ್ಯ ಆರಂಭದಲ್ಲಿ ಪ್ರದರ್ಶಿಸುವ ಒಂದು ಸಾಂಪ್ರದಾಯಿಕ ನೃತ್ಯವಾಗಿದೆ. ಇದು ವಿಘ್ನ ನಿವಾರಕ, ಜ್ಞಾನ ಮತ್ತು ಬುದ್ಧಿಯ ದೇವರಾದ ಶ್ರೀ ಗಣೇಶನ ಆಶೀರ್ವಾದವನ್ನು ಪಡೆಯಲು ಈ ನೃತ್ಯವನ್ನು ಮಾಡ್ತಾ ಇದ್ದೇವೆ. ಗಣೇಶ ಕೌತುಕ ಭಕ್ತಿ, ಲಯ, ಸಾಂಪ್ರದಾಯಿಕ ನೃತ್ಯ ಸುಂದರ ಸಂಯೋಜನೆಯಾಗಿದೆ. ಇದು ಭರತನಾಟ್ಯ ಪ್ರದರ್ಶನಕ್ಕೆ ಶುಭಾರ್ಥವನ್ನು ನೀಡುವ ಅತ್ಯಂತ ಅದ್ಭುತ ನೃತ್ಯವಾಗಿದೆ. ಇದನ್ನು ನಿಮ್ಮ ಮುಂದೆ ಪ್ರದರ್ಶನ ನೀಡಲಿಕ್ಕೆ ಬರ್ತಾ ಇದ್ದಾರೆ ಆಶ್ರಿತಾ ಎನ್. ಇವರು ಡಿಗ್ರಿ ಮಾಡ್ತಾ ಇದ್ದಾರೆ. ಭರತನಾಟ್ಯದಲ್ಲಿ 12ರಿಂದ 15 ವರ್ಷ ತನಕ ನಿರಂತರ ಕಲಿಕೆ ನಡೀತಾ ಇದೆ. ಈಗ ಇತ್ತೀಚೆಗಷ್ಟೇ ಪ್ರೀ ವಿದ್ವತ್ ಎಕ್ಸಾಮ್ನ ನೀಡಿ ಬಂದಿದ್ದಾರೆ. ಅವರಿಗೋಸ್ಕರ ಜೋರಾದ ಚಪ್ಪಾಳೆಯೊಂದಿಗೆ
ಭರತನಾಟ್ಯದ ಪದದ ಅರ್ಥವನ್ನು ನಾವು ನೋಡೋದಾದ್ರೆ ಭ ಅಂದರೆ ಭಾವ, ರ ಅಂದರೆ ರಾಗ, ನ ತ ಅಂದರೆ ತಾಳ ಹಾಗೂ ನಾಟ್ಯ, ನೃತ್ಯ ಮತ್ತು ನಾಟ್ಯ. ಈ 5 ಅಂಶಗಳನ್ನು ಒಳಗೊಂಡಿರುತ್ತೆ. ಇತಿಹಾಸ ನಾನು ಆಗಲೇ ಹೇಳಿದೆ, ಭರತ ಮುನಿಯಿಂದ ಮೊದಲುಗೊಂಡು ಆಮೇಲೆ ಇತ್ತೀಚಿನ ವರ್ಷಗಳಲ್ಲಿ ಅಂದರೆ ರಾಜನ ಆಳ್ವಿಕೆಯಿಂದ ಇದು ತುಂಬ ಪೋಷಿಸಲ್ಪಟ್ಟಿದೆ ಈ ಒಂದು ಕಲೆ. ಇದು ನೃತ್ಯ, ಶುದ್ಧ ನೃತ್ಯ, ಭಾವವಿಲ್ಲದ ಲಯಬದ್ಧ ಚಲನೆಗಳು, ನೃತ್ಯ ಭಾವ, ಹಾವ ಭಾವ ಮತ್ತು ಅಭಿವ್ಯಕ್ತಿಯೊಂದಿಗೆ ಕೂಡಿದ ನೃತ್ಯ ಅಂತ ಹೇಳ್ಬೋದು. ನಾಟ್ಯ ಕಥೆ, ಪಾತ್ರಗಳು ಹಾಗೂ ನಾಟಕೀಯ ಅಂಶಗಳೊಂದಿಗೆ ಪ್ರದರ್ಶಿಸುವಂತೆ, ಅಂದರೆ ಒಂದು ಕಥಾಭಾಗವನ್ನ ನಿಮ್ಮ ಮುಂದೆ ನೃತ್ಯದ ಮೂಲಕ ನಾವು ಪ್ರಸ್ತುತಪಡಿಸ್ತೀವಿ. ಅಂದರೆ ಒಂದು ಕಥೆಯನ್ನು ನಿಮಗೆ ಅರ್ಥ ಮಾಡಿಸುವಂಥ ಪ್ರಯತ್ನ ನೃತ್ಯದಲ್ಲಿ ಆಗುತ್ತೆ, ಭರತನಾಟ್ಯದಲ್ಲಿ ಆಗುತ್ತೆ. ಮುಂದಿನ ಒಂದು ಪ್ರಸ್ತುತಿಯನ್ನ ಶ್ರೀ ಪದ್ಮಿನಿ ಅವರು ನಡೆಸಿಕೊಡಲಿದ್ದಾರೆ. ಇವರು GFGC ಕಾಲೇಜ್ ಅಂದರೆ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಫಾರ್ ವುಮೆನ್ ದಾವಣಗೆರೆ, ಇದರಲ್ಲಿ ಫೈನಲ್ ಇಯರ್ BCom ನಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾರೆ. ಕಳೆದ 10-11 ವರ್ಷಗಳಿಂದ ಚಿರಂತನದಲ್ಲಿ ಭರತನಾಟ್ಯ ಕಲಿತಾ ಇದ್ದಾರೆ. ಈಗ ಅವರು ಮಾಡ್ತಾ ಇರುವಂತಹ ಒಂದು ಪ್ರಸ್ತುತಿ ಗಣೇಶ ಸ್ತುತಿ ಜಯ ಜಯ ಸೋಲವರ ಪೂಜಿತ ಅಂತ. ಇದು ಒಂದು ಗಣೇಶನ ಒಂದು ಆರಾಧನೆ ನಿಮಿತ್ತ ಈ ಒಂದು ನೃತ್ಯ ಪ್ರಸ್ತುತಿಯನ್ನು ಅವರಿಗೆ ಸ್ವಾಗತವನ್ನು ಕೋರ್ತಾ ಚಪ್ಪಾಳೆ ಮೂಲಕ ಅವರಿಗೆ Jai
श्री भगवन्तं गणपतिमति वरदं वरदन्ति मुखं सुमुखं सादरमे करदं सरदं विमरुदधौतं धौतमलं शमलं नन्दितमपि ददतं हतपापे शमलम् ನಾಟ್ಯಶಾಸ್ತ್ರದ ಪ್ರಕಾರ ಅಭಿನಯವನ್ನು 4 ವಿಧಗಳಾಗಿ ವಿಂಗಡಿಸಲಾಗಿದೆ. ಮೊದಲನೇದು ಆಂಗಿಕ ಅಭಿನಯ, ದೇಹದ ಅಂಗಗಳ ಮೂಲಕ ವ್ಯಕ್ತಪಡಿಸುವುದು. ವಾಚಿಕ ಅಭಿನಯ, ಮಾತು, ಹಾಡು ಮತ್ತು ಧ್ವನಿಗಳ ಮೂಲಕ ಅಭಿವ್ಯಕ್ತಿಯನ್ನು ಪ್ರಸ್ತುತಪಡಿಸುವುದು. ಆಹಾರ್ಯ ಅಭಿನಯ, ವೇಷಭೂಷಣ, ಆಭರಣ ಮತ್ತು ಅಲಂಕಾರ ಇದರ ಮೂಲಕ ಪ್ರಸ್ತುತಪಡಿಸುವುದು. ಸಾತ್ವಿಕ ಅಭಿನಯ, ಅಂತರಂಗದ ಭಾವನೆಗಳ ನೈಸರ್ಗಿಕ ಅಭಿವ್ಯಕ್ತಿಯನ್ನು ಪ್ರಸ್ತುತಪಡಿಸುವುದು. ಇದರ ಭರತನಾಟ್ಯ ಪ್ರದರ್ಶನ ಕ್ರಮದಲ್ಲಿ ಒಂದು ಮಾರ್ಗ ಅಂದರೆ ಒಂದು ಜರ್ನಿ, ಹೇಗೆ ಭರತನಾಟ್ಯವನ್ನು ಪ್ರದರ್ಶಿಸಬೇಕು ಅನ್ನೋದನ್ನ ಒಂದು ಸ್ಟೆಪ್ ಬೈ ಸ್ಟೆಪ್ ಅನ್ನು ಅವರು ವಿಂಗಡಣೆ ಮಾಡಿದ್ದಾರೆ. ಅದರಲ್ಲಿ ಮೊದಲನೇದಾಗಿರುವುದು ಅಲರಿಪು, ದೇಹ ಮತ್ತು ಮನಸ್ಸನ್ನು ಸಿದ್ಧಗೊಳಿಸುವ ಒಂದು ಆರಂಭಿಕ ನೃತ್ಯ. ಜತಿಸ್ವರ, ರಾಗ ಮತ್ತು ತಾಳದ ಆಧಾರದ ಮೇಲಿನ ಶುದ್ಧ ನೃತ್ಯ. ಶಬ್ದ, ಭಾವ ಪ್ರಧಾನ ಅಂಶಗಳ ಆರಂಭ. ವರ್ಣಂ, ಪ್ರದರ್ಶನ ಅತ್ಯಂತ ಪ್ರಮುಖ ಮತ್ತು ದೀರ್ಘ ಭಾಗ ಅಂದರೆ ವರ್ಣ ಪ್ರಸ್ತುತಿಯನ್ನ ಸುಮಾರು ಒಂದು 15 ನಿಮಿಷ 20 ನಿಮಿಷ 25 ನಿಮಿಷದ ಕೆಲಸಗಳಿದ್ದಾವೆ. ಏಕ ವ್ಯಕ್ತಿ ಪ್ರದರ್ಶನ ಅಂದರೆ ವರ್ಣ ಮಾಡೋದು ತುಂಬಾ ಕಷ್ಟ. ಪದ, ಭಕ್ತಿ, ಶೃಂಗಾರ ಹಾಗೂ ಇತರ ಭಾವನೆಗಳ ಅಭಿವ್ಯಕ್ತಿ. ಜಾವಳಿ, ಲಘು ಶೃಂಗಾರ ಹಾಗೂ ಪ್ರಧಾನ ಕೃತಿ. ತಿಲ್ಲಾನ, ವೇಗ ಮತ್ತು ಉತ್ಸಾಹಭರಿತ ಸಮಾರೋಪ ನೃತ್ಯ. ಮಂಗಳ, ದೇವರ ಗುರುಗಳು ಪ್ರೇಕ್ಷಕರಿಗೆ ಕೃತಜ್ಞತೆ ಸಲ್ಲಿಸುವ ಭಾವ. ಇದು ಒಂದು ನೃತ್ಯ ಪ್ರದರ್ಶನದ ವಿವಿಧ ವಿಂಗಡಣೆಗಳು. ಈಗ ಇದರೊಳಗಡೆ ಒಂದು ಮೂರನೆಯ ಒಂದು ಇದಂದ್ರೆ ಭಾಗ ಅಂದರೆ ಶಬ್ದಂ. ಈ ಶಬ್ದಂನ ಒಂದು ಪ್ರಸ್ತುತಿಯನ್ನ ಈಗ ಆಶ್ರಿತ ಅವರು ನಡೆಸಿಕೊಟ್ಟಿದ್ದಾರೆ. ಭರತನಾಟ್ಯದ ಪ್ರಮುಖ ನೃತ್ಯಾಂಶಗಳಲ್ಲಿ ಒಂದಾಗಿದೆ. ಇದು ಸಾಮಾನ್ಯ ಮಾತಿನಲ್ಲಿ ಅಲರಿಪು ಮತ್ತು ಜತಿಸುವುದರ ನಂತರ ಬರುತ್ತೆ. ಸರಸಿಜಾಕ್ಷ ಶಬ್ದಂ ಭರತನಾಟ್ಯದ ಒಂದು ಪ್ರಸ್ತುತಿ. ಈಗ ಆಶ್ರಿತ. Thank you.
Thank you.
ಆರಂಭಿಸಿದ ಆಶ್ರಿತ ಅವರಿಗೆ ಧನ್ಯವಾದಗಳು. Traditional Bharatanatyam primarily focused on mythology, devotion and stories from epics. In contrast, modern Bharatanatyam explores a wide range of contemporary issues. ಅಂದರೆ ಹಿಂದಿನ ಕಾಲದಲ್ಲಿ ಪೌರಾಣಿಕ ಕಥೆಗಳನ್ನು ಆಧರಿಸಿ ನೃತ್ಯವನ್ನು ಮಾಡ್ತಾ ಇದ್ರು. ಈಗ ಅದು ಸ್ವಲ್ಪ ಕಾಂಟೆಂಪರರಿ ವಿಚಾರಗಳನ್ನು ತಗೊಳ್ತಾ ಇದ್ದಾರೆ. ಜಸ್ಟ್ ಲೈಕ್ ಎನ್ವಿರಾನ್ಮೆಂಟಲ್ ಕನ್ಸರ್ವೇಷನ್, ವುಮೆನ್ಸ್ ಎಂಪವರ್ಮೆಂಟ್, ಸೋಷಿಯಲ್ ಜಸ್ಟಿಸ್, ಹ್ಯೂಮನ್ ರೈಟ್ಸ್ ಅಂಡ್ ಈಕ್ವಾಲಿಟಿ, ಪೀಸ್ ಅಂಡ್ ಹಾರ್ಮನಿ, ನ್ಯಾಷನಲಿಸಮ್ ಅಂಡ್ ಕಲ್ಚರಲ್ ಐಡೆಂಟಿಟಿ. ಸೊ ಹಾಗಾಗಿ ವಿಭಿನ್ನ ಪ್ರಕಾರಗಳಲ್ಲಿ ಈ ಕಥಾ ಹಂತಗಳನ್ನು ನಾವು ನೃತ್ಯದಲ್ಲಿ ಅಳವಡಿಸಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇರ್ತೀವಿ. ಈಗ ಮುಂದಿನ ಪ್ರಸ್ತುತಿ ಇನ್ನು ಕೇವಲ 2 ಪ್ರಸ್ತುತಿಗಳು ಮಾತ್ರ ಇದ್ದಾವೆ. ಇನ್ನು ಮುಂದಿನ ಪ್ರಸ್ತುತಿ ಶಿವತಾಂಡವ ನೃತ್ಯ. ಶಿವತಾಂಡವವು ಭಕ್ತಿ, ಶಕ್ತಿ ಮತ್ತು ಲಯದ ಅದ್ಭುತ ಸಂಯೋಜನೆಯಾಗಿದ್ದು ಭಾರತೀಯ ಶಾಸ್ತ್ರೀಯ ನೃತ್ಯಗಳಲ್ಲಿ ಅತ್ಯಂತ ಜನಪ್ರಿಯವಾದ ಪ್ರಸ್ತುತಿಗಳಲ್ಲಿ ಒಂದಾಗಿದೆ. ಈ ನೃತ್ಯವು ಪರಮಶಿವನ ದಿವ್ಯ ಮಹಿಮೆ ಮತ್ತು ವೈಭವವನ್ನು ಸಾರುತ್ತದೆ. ಈ ಕೃತಿಯಲ್ಲಿ ಶಿವನನ್ನು ತ್ರಿಲೋಕಗಳ ಶುಭಕಾರಕನಾಗಿ, ಸಂಧ್ಯಾ ತಾಂಡವ ಪ್ರಿಯನಾಗಿ, ಭಕ್ತರ ಭಯ ಮತ್ತು ದುಃಖಗಳನ್ನು ನಿವಾರಿಸುವ ಕರುಣಾಮೂರ್ತಿಯಾಗಿ ಸ್ತುತಿಸಲಾಗಿದೆ. ವಿಭೂತಿಯಿಂದ ಅಲಂಕರಿಸಲ್ಪಟ್ಟ ತ್ರಿನೇತ್ರ ಶಿವನು ಭೂತಗಣಾದಿಗಳಿಂದ ಆರಾಧಿಸಲ್ಪಡುವ ಮಹಾದೇವರ ದಿವ್ಯ ಸ್ವರೂಪವನ್ನು ಈ ನೃತ್ಯದ ಮೂಲಕ ನಿಮ್ಮ ಮುಂದೆ ಚಿತ್ರಿಸಲಾಗುತ್ತದೆ. ಈಗ ಸಿರಿ ಪದ್ಮಿನಿ ಅವರಿಂದ ಶಿವತಾಂಡವ.
शिव त्रैलोक्य शुभकर संज्ञातांडव प्रिय पाहिव पाहिव शंकर शिव त्रैलोक्य शुभकर संज्ञातांडव प्रिय पाहिव पाहिव शंकर शिव त्रैलोक्य शुभकर शंकर शिवा भस्म त्रिनेत्र भूतगणार्चित भस्म त्रिनेत्र भूतगणार्चित मुनिजन सेवित नंदीश ईश भस्म त्रिनेत्र भस्म त्रिनेत्र भस्म त्रिनेत्र भूतगणार्चित मुनिजन सेवित नंदीश ईश शंकर शिवा 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 ಮಿನಿಸ್ಟ್ರಿ ಆಫ್ ಕಲ್ಚರ್ ಗೌರ್ಮೆಂಟ್ ಆಫ್ ಇಂಡಿಯಾದ ಒಂದು ಇನಿಷಿಯೇಟಿವ್ ಸರ್ಕಾರಿ ಶಾಲೆಗಳಲ್ಲಿ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಈ ಒಂದು ನಮ್ಮ ಸಂಸ್ಕೃತಿಯ ಪರಿಚಯವನ್ನು ಮಾಡಿಕೊಡ್ಬೇಕು ಅಂತ ಆ ಒಂದು ಕಾರ್ಯಕ್ರಮದಲ್ಲಿ ಇವತ್ತಿನ ಕಾರ್ಯಕ್ರಮದ ಕೊನೆಯ ಪ್ರಸ್ತುತಿ ಕಾಮಾಕ್ಷಿ ಕೃತಿ. ಈಗ ಭರತನಾಟ್ಯ ಒಂದು ಮನರಂಜನೆಯ ವಸ್ತು ಆಗಿ ಉಳಿದಿಲ್ಲ. ಯಾಕೆಂತಂದರೆ ಭರತನಾಟ್ಯದಲ್ಲಿ ವಿವಿಧ ರೀತಿಯ ಹೆಜ್ಜೆಗಳು, ದೇಹದ ಚಲನೆಗಳು ಮತ್ತು ಭಂಗಿಗಳು ಇರುವುದರಿಂದ ದೇಹವು ಸದೃಢವಾಗುತ್ತದೆ, ದೇಹದ ಲವಲವಿಕೆ ಹೆಚ್ಚುತ್ತದೆ, ಸ್ನಾಯುಗಳು ಬಲಗೊಳ್ಳುತ್ತವೆ, ದೈಹಿಕ ಸಹಿಷ್ಣುತೆ ಮತ್ತು ಚೈತನ್ಯ ವೃದ್ಧಿಯಾಗುತ್ತದೆ, ದೇಹದ ಸಮತೋಲನ ಮತ್ತು ಸಮನ್ವಯತೆ ಸುಧಾರಿಸುತ್ತದೆ, ಸರಿಯಾದ ದೇಹದ ಬಗ್ಗೆ ಪೋಸ್ಚರ್ಸ್ ಯೂಶುವಲ್ ಆಗಿ ಏನು ಮಾಡ್ತೀವಿ, ಎಲ್ಲರೂ ಕೂಡ ಇದೆಯಲ್ಲ. ಆದರೆ ನೃತ್ಯಾಭ್ಯಾಸ ಮಾಡೋದನ್ನ ಅಭ್ಯಾಸ ಸ್ವಲ್ಪ ನೀವು ಅಬ್ಸರ್ವ್ ಮಾಡಿ, ನಿಮ್ಮ ಸುತ್ತಮುತ್ತಲು ಇದ್ದೇ ಇರ್ತಾರೆ, ಅವ್ರು ಸ್ಟ್ರೈಟಾಗಿ ಅಂದರೆ ಅದು ನಿರಂತರ ಮಾನಸಿಕವಾಗಿ ದೈಹಿಕವಾಗಿ ಒಗ್ಗೂಡಿರುತ್ತವೆ ಪೋಸ್ಚರ್ಸ್. ಹಿಂಗೆ ಅನ್ನೋದು ಹಿಂಗೆ ಹೌದಾ ಹೌದಾ ಈ ಥರ ಇದೆ. ಸೊ ಹಾಗಾಗಿ ಸರಿಯಾದ ಜೀವನ ಕ್ರಮವನ್ನು ಅಳವಡಿಸಿಕೊಳ್ಳಿಕ್ಕೆ ಭರತನಾಟ್ಯ ತುಂಬ ಸಹಾಯ ಮಾಡುತ್ತೆ ಅನ್ನೋದು ಒಂದು ಮಾತಿದೆ. ಈಗ ಕೊನೆಯ ಪ್ರಸ್ತುತಿ ಕಾಮಾಕ್ಷಿ ಕೃತಿ. ದೇವಿ ಕಾಮಾಕ್ಷಿಗೆ ಸಮರ್ಪಿತವಾದ ಈ ಕೃತಿ. ಕಾಮಾಕ್ಷಿ ದೇವಿಯು ಪಾರ್ವತಿ ದೇವಿಯ ಒಂದು ರೂಪವಾಗಿದ್ದು ಕರುಣೆ, ಶಕ್ತಿ ಮತ್ತು ಮಾತೃತ್ವದ ಪ್ರತೀಕರಾಗಿದ್ದಾಳೆ. ಈ ದೇವಿಯನ್ನ ಈ ಒಂದು ಸ್ತುತಿಯ ಮೂಲಕ ನಮಸ್ಕರಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಕೊನೆಯನ್ನು ಹಾಡೋಣ. ಈಗ ಆಶ್ರಿತ ಅವರಿಂದ ಕಾಮಾಕ್ಷಿ ಕಂಜದಳಾಯತಾಕ್ಷಿ ಕಂಜದಳಾಯತಾಕ್ಷಿ ಕಾಮಾಕ್ಷಿ ಕಂಜದಳಾಯತಾಕ್ಷಿ ಕಾಮಾಕ್ಷಿ ಕಂಜದಳಾಯತಾಕ್ಷಿ ಕಾಮಾಕ್ಷಿ 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 ಕಮಲ ಕರೋ
ಧನ್ಯವಾದಗಳು. ಇದುವರೆಗೂ ಮಕ್ಕಳನ್ನು ಮನರಂಜಿಸಿದಂತಹ ಇಬ್ಬರು ಕಲಾವಿದರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಮೇಡಮ್ ಬನ್ನಿ. ನನ್ನ ಮೇಡಮ್
ನಿಜವಾಗ್ಲೂ ನಾವು ನಮ್ಮ ಕಾಲೇಜಲ್ಲಿ ನನ್ನ ಸರ್ವಿಸಲ್ಲಿ ತುಂಬ ಕಾರ್ಯಕ್ರಮಗಳನ್ನು ಮಾಡಿದೆ. ನನ್ನ ವೃತ್ತಿ ಜೀವನದಲ್ಲಿ ಇಷ್ಟು ಸೊಗಸಾದ ಕಾರ್ಯಕ್ರಮವನ್ನು ನಮ್ಮ ಕಾಲೇಜಲ್ಲಿ ನಾವು ನೋಡ್ತಾ ಇರೋದು ನಮ್ಮ ಸುಧಾರಿತ ಅಂತಲೇ ನಾನು ಅಂದ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ನಾವು ಎಷ್ಟೆಲ್ಲ ಪ್ರೋಗ್ರಾಮ್ಗಳನ್ನು ಮಾಡಿದ್ರು ನಮ್ಮ ಮಕ್ಕಳನ್ನ ಹಿಡಿದಿರುವಂಥ ಒಂದು ಸಾಮರ್ಥ್ಯ ನೃತ್ಯಕ್ಕೆ ಬಿಟ್ಟರೆ ಮತ್ತಾವ ಕಲೆಗೂ ಕೂಡ ಇಲ್ಲ ಅನ್ನುವಂಥದ್ದು ನನ್ನ ಸ್ವಂತ ಅಭಿಪ್ರಾಯ ಆಗಿದೆ. ಯಾಕೆ ಅಂತ ಹೇಳಿದ್ರೆ ನಿಜಕ್ಕೂ ನಾವು ಸಮೂಹ ಮಾಧ್ಯಮಗಳಲ್ಲಿ ಎಲ್ಲ ನೋಡ್ತಾ ಇದ್ದೇವೆ ಡಾನ್ಸನ್ನು ಲೈವ್ ಆಗಿ ನಮ್ಮ ಎದುರಿಗೆ ನಮ್ಮ ಇನ್ಸ್ಟಿಟ್ಯೂಷನಲ್ಲೇ ನಾವು ನೋಡಿದ್ದೀವಿ ಅಂತ ಹೇಳಿದ್ರೆ ನಿಜ ನಮ್ಮ ಇದು ಅದೃಷ್ಟವೇ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹ ಅಲಂಕಾರನ ಮೇಡಮ್ ಹಾಗೆ ಮಾಧವ್ ಸರ್ಗೂ ಹಾಗೆ ನೃತ್ಯವನ್ನು ತುಂಬ ಮನಮೋಹಕವಾಗಿ ಪ್ರದರ್ಶಿಸಿದಂತಹ ನಮ್ಮ ಪುಟಾಣಿಗಳಿಗೂ ಕೂಡ ನಾನು ನಮ್ಮ ಕಾಲೇಜಿನ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮೇಡಮ್ ನಮ್ಮ ಕಾಲೇಜಲ್ಲಿ ಇಂಥ ಒಂದು ನೃತ್ಯ ಪ್ರದರ್ಶನ ನಡೆಯುತ್ತೆ, ನಾವು ಅದನ್ನು ನೋಡ್ತೀವಿ ಅಂತ ಕಲ್ಪನೆ ಇರಲಿಲ್ಲ. ನಮ್ಮ ಮಕ್ಕಳು ಮಾಡಿದ ಡ್ಯಾನ್ಸು ಮತ್ತು ಮೀಡಿಯಾಗಳನ್ನು ಮಾತ್ರ ನೋಡ್ತಿದ್ವಿ. ಅದು ಪ್ರತ್ಯಕ್ಷವಾಗಿ ನಾನು ಫಸ್ಟ್ ಟೈಮ್ ಇದು ಭರತನಾಟ್ಯ ಮಾಡಿದ್ದು ನೋಡಿದ್ದೀನಿ ತುಂಬ ಸತಿ ಟಿ ವಿನಲ್ಲೆಲ್ಲ. ಮತ್ತು ಲೈವ್ ಆಗಿ ಅದರದ್ದು ಎಸೆನ್ಸ್ ಆಫ್ ಡ್ಯಾನ್ಸ್ ವೈಬ್ರೇಷನ್ ಅದನ್ನು ನನಗೆ ಇವತ್ತು ಅನುಭವ ಆಯಿತು. ಇದನ್ನು ಇಲ್ಲಿ ಈ ಕಾರ್ಯಕ್ರಮನ ಇಲ್ಲಿ ನಡೆಸ್ಕೊಟ್ಟಿದ್ದಂತಹ ಚಿರಂತನ ಡ್ಯಾನ್ಸ್ ಅಕಾಡೆಮಿ ಅವ್ರಿಗೂ ಮತ್ತು ಆ ಸಂಸ್ಥೆಯಿಂದ ಎಲ್ಲರಿಗೂ ನೃತ್ಯ ಪ್ರದರ್ಶನ ಮಾಡಿದಂಥ ಮಕ್ಕಳಿಗೂ ನಮ್ಮ ವೈಯಕ್ತಿಕವಾಗಿ ನಮ್ಮ ಕಾಲೇಜಿನ ಪರವಾಗಿ ಪ್ರಾಂಶುಪಾಲರ ಪರವಾಗಿ ನಮ್ಮ ವಿದ್ಯಾರ್ಥಿಗಳ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಸಲ್ಲಿಸ್ತೀನಿ. ಪ್ರಾಂಶುಪಾಲರ ಕಡೆಯಿಂದ ಕಾಲೇಜು ವತಿಯಿಂದ ಕಿರು ಕಾಣಿಕೆ ಇದೆ. ಪ್ರಾಕ್ಟೀಸ್ ಮಾಡಬೇಕು. ಇದು ಬುಕ್ ಹೆಸರು ಚಿತ್ರರಾಣಿ ಚೆನ್ನಮ್ಮ ಅಂತ. ಜೀವನದಲ್ಲಿ ಏನಾದ್ರು ಕಲಿಬೇಕು ಅಂದರೆ ಅಡ್ಡಿ ಕೊಡ್ಸೋದೇ ಜಾಸ್ತಿ. ಅದರಲ್ಲಿ ಫ್ರೆಂಡ್ಸ್ ಕೂಡ ಇದ್ದಾರೆ. ಡ್ಯಾನ್ಸ್ ಕಲಿತೀಯ ನೀನು ಹಿಂಗಂದು ಬಿಡ್ತೀವಿ ಎಷ್ಟೊಂದು ಜನ, ಹೌದಾ? ಹಾಗಾಗಿ ನಿಮ್ಮ ಸುತ್ತಮುತ್ತಲು ಯಾರು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ, ಯಾವುದೇ ಥರ ಡ್ಯಾನ್ಸ್ ಆಗಲಿ ನೀವು ಸಪೋರ್ಟ್ ಮಾಡಿ, ಅವ್ರಿಗೆ ಪ್ರೋತ್ಸಾಹಿಸಿ. ಮತ್ತು ನಿಮ್ಮ ಅಕ್ಕ ತಮ್ಮ ತಂಗಿ ಅಥವಾ ನೀವೇ ಯಾವ್ದಾದ್ರು ಒಂದು ಕಲೆನ ಕಲೀರಿ. ಸ್ಪೋರ್ಟ್ಸು ಕಲೆ ಒಂದು ಜೀವನದಲ್ಲಿ ಇರಬೇಕು. ಸ್ಪೋರ್ಟ್ಸು ಬಿದ್ದು ಎದ್ದೇಳಕ್ಕೆ ತೋರಿಸುತ್ತೆ. ಸೋತಿದ್ರೆ ಮತ್ತೆ ನಾವು ಮನೆಗೆ ಹೋಗಿ ಮಲ್ಕೊಳ್ಳಲ್ಲ, ಮತ್ತು ನಾಳೆ ಬೆಳಗ್ಗೆ ಆಟ ಆಡ್ತೀವಿ, ಕರೆಕ್ಟಾ? ಆದರೆ ಒಂದು ಕಲೆ ಒಂದು ಅವಮಾನವನ್ನು ಸಹಿಸ್ಕೊಳ್ಳೋದನ್ನು ಕಲಿಸುತ್ತೆ. ಅಂದರೆ ಈಗ ಒಂದು ಸ್ಟೇಜ್ ಮೇಲೆ ಆಗ್ತಾ ಇರುತ್ತೆ, ಏನೋ ತಪ್ಪಾಗ್ಬೋದು ಒಪ್ಪಾಗ್ಬೋದು ಅಂತ ಆಡಿಯನ್ಸ್ ಎದ್ದೇ ಹೋಗ್ಬಿಡ್ಬೋದು. ಆದರೆ ಕಲಾವಿದ ಮಾತ್ರ ಯಾರು ಇರಲಿಲ್ಲ ಅನ್ನೋದು ಅವನ ಪ್ರಸ್ತುತಿಯನ್ನು ಕಂಪ್ಲೀಟ್ ಮಾಡ್ತಾನೆ. ಹಾಗಾಗಿ ಒಂದು ಅವಮಾನವನ್ನು ಸೋಲನ್ನು ಮೀರಿ ಎದ್ದು ಬರೋಕ್ಕೆ ಇವೆರಡು ಕಾರಣ. ಜೊತೆಗೆ ನೀವು ಎಜುಕೇಷನ್ನು ಜ್ಞಾನ, ಇವು ಮೂರು ಇದ್ಬಿಟ್ರೆ ನೀವು ಎಲ್ಲಿ ಬೇಕಾದ್ರೂ ಒಂದು ಪ್ರಪಂಚದಲ್ಲಿ ನಿಮ್ಮ ಜೀವನ ನೀವು ಸುಖಕರವಾಗಿ ಮಾಡ್ತೀವಿ. ಅಷ್ಟು ಮಾತ್ರ ಕಾನ್ಫಿಡೆನ್ಸ್ ನಮಗೆ. ಯಾಕೆಂದರೆ ಇದೇ ಪ್ರಾರಂಗಣದಲ್ಲಿ ನಾನು ಓದಿದ್ದು, ಇದೇ ಸ್ಕೂಲ್ ಇದ್ದು. ಅವಾಗ ಹೈಸ್ಕೂಲ್ ಇತ್ತು, ಕಾಲೇಜ್ ಆಗಿರಲಿಲ್ಲ. 87-90ರಲ್ಲಿ ನಾವು 1,500 ಜನ ಮಕ್ಕಳಿದ್ರು ಸ್ಟೂಡೆಂಟ್ಸ್. ನಮ್ಮ ಕ್ಲಾಸ್ಮೇಟ್ಸಲ್ಲಿ 1,500 ಜನ ಅಷ್ಟೇ, ಜಾಸ್ತಿ ಇಲ್ಲ. ಪ್ರತಿ ಶನಿವಾರ ನನಗೆ ಮಾರ್ನಿಂಗ್ ಅಲ್ಲಿ ಡ್ರಿಲ್
ನಾನು ಎನ್ ಸಿ ಸಿನಲ್ಲಿ ಸಿ ಸರ್ಟಿಫಿಕೇಟ್ ಮುಗಿಸಿದ್ದೀನಿ. ಇಲ್ಲಿ ಎನ್ ಸಿ ಸಿ ಇತ್ತು, ರಂಗಪ್ಪ ಸರ್ ಅಂತ ಇದ್ದರು. ನಮ್ಮ ಒಡನಾಟ ನೋಡಿ, ನಮ್ಮ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಇದ್ದಾರೆ, ಕಲ್ಚರಲ್ ಆ್ಯಕ್ಟಿವಿಟೀಸ್ ನೋಡಿ ನನಗೆ ಮತ್ತು ನನ್ನ ಫ್ರೆಂಡಿಗೆ ಅಲ್ಲಿ ಸ್ಟೇಜ್ ಮೇಲೆ ನಿಲ್ಲಿಸ್ಬಿಡೋರು ಡ್ರಿಲ್ಲಿಗೆ. ನಾವು ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾಡಬೇಕು, ನಮ್ಮನ್ನು ನೋಡಿ ಎಲ್ಲರೂ ಮಾಡಬೇಕು. ಅಂದರೆ ಇದರಿಂದ ನಾವೇನೋ ಗ್ರೇಟ್ ಅಂತಲ್ಲ, ನಮಗೊಂದು ಆಪರ್ಚುನಿಟಿ ಸಿಕ್ತು, ಸ್ಕೂಲ್ ಕೊಡ್ತು, ಅದನ್ನು ನಮ್ಮ ಫ್ರೆಂಡ್ಸಿಗೆಲ್ಲ ನಾವು ಹಂಚ್ಕೊಳ್ಳೋಕ್ಕೆ ನಮಗೆ ಖುಷಿ ಆಯಿತು. ಈಗ ನಾವು ಎಲ್ಲೇ ಹೋದ್ರೂ ಅಕಸ್ಮಾತ್ ನಮ್ಗೆ ಯಾರೋ ಕ್ಲಾಸ್ಮೇಟ್ ಯಾರೋ ನಮ್ಮ ಜೊತೆ ಓದೇ ಇರೋರು, ನನ್ನ ಜೂನಿಯರ್ ಇರಲಿ ಸೀನಿಯರ್ ಇರಲಿ, ಗೌರ್ಮೆಂಟ್ ಸ್ಕೂಲ್ ಈ ಥರ ನಮ್ಮನ್ನು ಗುರುತಿಡಿತಾರೆ. ಯಾಕೆಂದರೆ ಸಮಾಜದಲ್ಲಿ ಸ್ವಲ್ಪ ಗುರುತು ಹಿಡಿಸ್ಕೋಬೇಕು. ನೀನು ಅವರಲ್ಲ, ನೀನು ಇವರಲ್ಲ, ಬರೀ ಈ ಮಗಳು ಅವ್ರ ಮಗಳು ಇವ್ರ ಮಗಳು ಅನ್ನೋಕ್ಕಿಂತ ನೀನು ನಮ್ಮ ಜೊತೆ ಓದಿದ್ದಿ, ನಮ್ಮ ಸ್ಕಾಲಲ್ಲಿ ಅದನ್ನು ಮಾಡಿದ್ದೆಲ್ಲ ನೀನು ಅವತ್ತು. ಈ ಥರದ್ದು ತುಂಬ ನಿಮ್ಮ ಜೀವನದಲ್ಲಿ ತುಂಬ ಕೈ ಹಿಡಿಯುತ್ತೆ. ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಕರೆಕ್ಟ್ ಇದೆ. ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಈ ವೇದಿಕೆಯನ್ನು ವೇದಿಕೆಯನ್ನು ಕೊಟ್ಟಂತಹ ಪದವಿ ಪೂರ್ವ ಕಾಲೇಜಿನ ಎಲ್ಲ ಪ್ರಾಂಶುಪಾಲರಿಂದ ಹಿಡ್ಕೊಂಡು ಎಲ್ಲ ಪದಾಧಿಕಾರಿಗಳಿಗೆ, ಶಿಕ್ಷಕ ವರ್ಗದವರಿಗೂ ಹಾಗೂ ಇದನ್ನು ನೋಡಿ ಆನಂದಿಸಿದ ಮಕ್ಕಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ಬುಕ್ಕನ್ನು ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಇದು ಕಿತ್ತೂರು ರಾಣಿ ಚೆನ್ನಮ್ಮ ಅಂತ. ಕಿತ್ತೂರು ರಾಣಿ ಚೆನ್ನಮ್ಮ ಏನಕ್ಕೆ ಫೇಮಸ್? ಹೊಡೆದಾಟ, ಸತ್ಯಕ್ಕಾಗಿ ಹೊಡೆದಾಟ, ನಮ್ಮ ಅಸ್ತಿತ್ವಕ್ಕೆ ಹೊಡೆದಾಟ ಆಗಿದೆ ಅಲ್ವಾ? ಹಾಗಾಗಿ ಅದು ಅವ್ರ ಜೀವನದಲ್ಲಿ ಸದಾ ಇರಲಿ ಅಂತ. ಸೆಲ್ಫ್ ಎಸ್ಟೀಮ್, ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಏನು ಹೇಳ್ತೀವಿ ಅದನ್ನು ನಾವು ಯಾವತ್ತೂ ಕಳ್ಕೋಬಾರ್ದು. ಅದನ್ನು ಒಟ್ಟಿನಲ್ಲಿ ನಮ್ಮ ಜೊತೆಗೆ ಇಟ್ಕೊಳ್ಳೋಕ್ಕೆ ಎಲ್ಲ ರೀತಿಯಾದ ಒಂದು ಸಹಾಯ ಮಾಡುತ್ತೆ. ಧನ್ಯವಾದಗಳು. ಆರಾಮಾಗಿ ಊಟ ಮಾಡ್ಬೋದು. ಒಂದು ಫೋಟೋ ಎಲ್ಲರೂ ಬರ್ರಿ, ಎಲ್ಲರೂ ಬರ್ರಿ ಸ್ಟೇಜ್ ಬರ್ರಿ.